ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರುಗ್ಮಣೇಶಾಯ ನಮೋ ವೇದಾಂತವೇದಿನೇ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಸ್ಸು ವಾಕ್ಯೈಃ ಅಸ್ಯೋದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇವಾಗ ಅರ್ಜುನನಿಗೆ ಉತ್ಸಾಹ. ಈಗ ಜರಾಸಂಧನ ವಧೆ ಆಗಿ ಹೋಯಿತು, ಇನ್ನು ಉಳಿದವರೆಲ್ಲ ಕಪ್ಪ ಕೊಡ್ತಾರೆ ಅಂತ. ಯಾಕಂದರೆ ಭಗವಂತ ಹೇಳಿದ್ದೇನು, ಜರಾಸಂಧ ಜೀವಿತ ಇರುವ ತನಕ ನೀವು ಹೇಗೆ ಮಾಡ್ತೀರಿ ರಾಜಸೂಯ ಯಾಗ, ಅವನಿಗೆ ಕಪ್ಪ ಕೊಡುವುದಿಲ್ಲ ಅಂತ. ಸೊ ಈ ಒಂದು ದೊಡ್ಡ ಮುಳ್ಳಿತ್ತು ರಾಜಸೂಯ ಯಾಗಕ್ಕೆ, ಅದು ನಿವಾರಣೆ ಆಯ್ತಲ್ವ. ಹಾಗಾದರೆ ಇನ್ನು ನಾನು ಹೋಗಿ ಎಲ್ಲರನ್ನು ಸೋಲಿಸಿ ಕಪ್ಪ ಇಟ್ಕೊಂಡು ಬರ್ತೇನೆ ಅಂತ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ನೀನು ಎಲ್ಲ ಹೇಳೋದು ಸರಿ, ನಿನ್ನ ಉತ್ಸಾಹ ಸರಿ, ನಿನ್ನ ಹತ್ರ ಅತಿ ಶ್ರೇಷ್ಠವಾದ ಯಾವುದು ಗಾಂಡೀವ ಇದೆ, ಆಮೇಲೆ ಅಕ್ಷಯ ಬತ್ತಳಿಕೆ ಇದೆ, ಆಮೇಲೆ ಶ್ರೇಷ್ಠವಾದ ರಥ ಇದೆ, ಶ್ರೇಷ್ಠವಾದ ಬಾಣಗಳಿವೆ, ಎಲ್ಲ ಸರಿ. ಅಂದರೆ ಎಲ್ಲ ನಿನ್ನ ಹತ್ರ ಇದೆಲ್ಲ ದೊರೆಯುತ್ತಾ ಇರುವಂಥ ಸಂದರ್ಭದಲ್ಲಿಯೂ ಕೂಡ ಹಾಗೆ ನೀನು ಶ್ರೇಷ್ಠ ಧನುರ್ಧರನಾಗಿದ್ದಿ, ಅದು ಸಹ ಸರಿಯೇ. ಆದರೂ ಅಲ್ಲಿ ಕೆಲವರೆಲ್ಲ ಇದ್ದಾರೆ. ಕೀಚಕ, ನಿನಗೆ ಮಣಿಯುವುದಿಲ್ಲವ. ಕರ್ಣ, ನಿನಗೆ ಜೀವ ಇರೋ ತನಕ ನಿನಗೆ ಕಪ್ಪ ಕೊಡುವುದಿಲ್ಲವ, ನಿನಗೆ ಯಾವಾಗಲೂ ಅವ ಪ್ರತಿಸ್ಪರ್ಧಿ. ಆಮೇಲಿಂದ ಇನ್ನೂ ಭಾಳಷ್ಟು ಜನರಿದ್ದಾರೆ, ಶಿಶುಪಾಲ, ದಂತವಕ್ರ, ಪೌಂಡ್ರಕ, ಇವರೆಲ್ಲ. ಸೊ ಇವರೆಲ್ಲ ನಿನಗೆ ಕೊಡುವುದಿಲ್ಲ. ಆದ್ದರಿಂದ ಏನಂತ ಹೇಳಿದರೆ ನೀನು ಹೋಗುವಾಗಿಲ್ಲ ಅಂತ ಅದನ್ನು ಸೂಚಿತವಾಗಿ ಹೇಳಿ ಇನ್ನೂ ಮುಂದುವರಿಸ್ತಾರೆ. ಇನ್ನೂ ಏನಂತ ಹೇಳಿದರೆ ನಿನ್ನ ಹತ್ರ ಎಲ್ಲ ಧನುಸ್ಸು, ಧ್ವಜದಲ್ಲಿ ಹನುಮಂತ, ಶ್ರೇಷ್ಠ ರಥ ಎಲ್ಲ ಇದ್ದರೂ ಕೂಡ ಸಮಸ್ತ ಸಾಧನ ಉನ್ನತಿ ನಿನ್ನ ಹತ್ರ ಇರುವ ಕಾರಣವೂ ಕೂಡ ನಿನಗೆ ಶಕ್ತಿಯೂ ಇದೆ, ಕಣ್ಣನಿಗಿಂತ ಜಾಸ್ತಿ ಬಲ ಇದೆ ನಿನ್ನ ಹತ್ರ, ಆದರೂ ಕೂಡ ಅವ ಜೀವ ಇರೋದನ್ನು ನಿನಗೆ ಕೊಡುವುದಿಲ್ಲ ಅಂತ. ಹಾಗಾದರೆ ಅವನು ಯಾಕೆ ಕಪ್ಪ ಕೊಡುವುದಿಲ್ಲ? ಒಂದು, ಅವನು ಜೀವ ಇರೋ ತನಕ ಸ್ಪರ್ಧೆ ಮಾಡ್ತಾನೆ, ಸರಿ, ಗೊತ್ತಿದ್ದ ವಿಷಯ. ಆದರೆ ಅವನನ್ನು ನಿನ್ನಿಂದ ಸೋಲಿಸಲಿಕ್ಕಾಗೋದಿಲ್ಲ, ಅವನನ್ನು ನಿನ್ನಿಂದ ಗೆಲ್ಲಲಿಕ್ಕಾಗೋದಿಲ್ಲ ಅಂತ ವೇದವ್ಯಾಸರು ಯಾಕೆ ಹೇಳ್ತಾ ಇದ್ದಾರೆ? ಅರ್ಜುನನಿಗೆ ಏನೋ ಒಂದು ಇನ್ನೂ ಸಂದೇಹ ಉಳ್ಕೊಂಡಿದೆ ಅಂತ ಹೇಳುವಾಗ ವೇದವ್ಯಾಸರು ಮುಂದುವರಿಸ್ತಾರೆ. 186ನೇ ಶ್ಲೋಕ ಅಲ್ವ ವೇಲರೆ? ಸವರ್ಮ ಕುಂಡಲ ಶ್ಲೋಕ. ವೇದವ್ಯಾಸರು ಮುಂದುವರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಯಾವ ಕಾರಣದಿಂದ ಈ ಕರ್ಣನು ಕವಚ ಕುಂಡಲಗಳಿಂದ ಕೂಡಿದವನಾದ ಪ್ರಯುಕ್ತ ನಿನ್ನಿಂದ ಕೊಲ್ಲಲ್ಪಡಲಿಕ್ಕೆ ಅಶಕ್ಯನು, ಆದುದರಿಂದ ಭೀಮಸೇನನು ನಿನ್ನ ತಂದೆಗೆ ಇಷ್ಟವಾದ ಅಂದೆ ಭರತಖಂಡದಲ್ಲಿ ಪೂರ್ವ ದಿಕ್ಕಿನ ಕಡೆಗೆ ಹೋಗಲಿ ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಸವರ್ಮ ಕುಂಡಲತ್ವತೋ ನವದ್ಯ ಏಷ ಯತ್ ತ್ವಯಾ ತತೋ ವೃಕೋದರೋ ದಿಶಂ ಪ್ರಯಾತು ತೇ ಪಿತುಪ್ರಿಯಾಂ. ಸವರ್ಮ ಕುಂಡಲತ್ವತೋ, ಯಾಕೆ ಅಂತ ಸಂದೇಹ ತೋರಿಸಿದಾಗ ಅರ್ಜುನ, ವೇದವ್ಯಾಸರು ಹೇಳ್ತಾರೆ, ಸವರ್ಮ ಕುಂಡಲತ್ವತಃ, ಅವನತ್ರ ವರ್ಮ ಅಂದರೆ ಕವಚ, ಕುಂಡಲ ಅಂದರೆ ಕುಂಡಲ, ಕರ್ಣಕುಂಡಲ. ಸೊ ಕವಚ ಮತ್ತು ಕುಂಡಲ ತ್ವತೋ ಅದು ಅವನ ಹತ್ರ ಇದೆ. ಸ ಅಂತ ಹೇಳಿದರೆ ಹುಟ್ಟುವಾಗಲೇ ಬಂದುಬಿಟ್ಟಿದೆ. ಕವಚ ಕುಂಡಲ ಯಾರ್ದದು? ಸೂರ್ಯದೇವಂದು.
ಸೊ ಸೂರ್ಯದೇವನ ಮಂತ್ರ ಹೇಳಿ ಕುಂತಿ ಪ್ರಾರ್ಥನೆ ಮಾಡಿದಾಗ ಸೂರ್ಯದೇವ ಪ್ರತ್ಯಕ್ಷ ಆಗಿಬಿಡ್ತಾನೆ. ಅವಳಿಗೆ ಇನ್ನೂ ಮದುವೆ ಆಗಿರಲಿಲ್ಲ, ಕತೆ ನಮಗೆ ಗೊತ್ತಿರುವಂಥದ್ದು. ಸೊ ಹೀಗಿರುವಾಗ ಆ ಕವಚ ಕುಂಡಲ ಸೂರ್ಯದೇವನದ್ದು ಕರ್ಣ ಹುಟ್ಟುವಾಗ ಮಗುವಾಗಿ ಇರುವಾಗಲೇ ಅವನ ಹತ್ರ ಇದ್ದದ್ದು ಇನ್ನೂ ಇದೆ. ಆ ಕವಚ ಕುಂಡಲ ಇರುವಷ್ಟು ದಿವಸ ಅದನ್ನು ಭೇದಿಸಲಿಕ್ಕೆ ನಿನ್ನಿಂದ ಆಗುವುದಿಲ್ಲ ಅನ್ನುವಂಥದ್ದು. ಸೊ ಅದಕ್ಕೆ ಹೇಳ್ತಾರೆ, ಅವನನ್ನು ನೀನು ಅವನಿಗಿಂತ ಹೆಚ್ಚು ಬಲಾಧಿಕನಾಗಿದ್ದರೂ ಈ ಕರ್ಣಕುಂಡಲಧಾರಿ ಆದ ಕಾರಣ ಅವನನ್ನು ಗೆಲ್ಲಲಿಕ್ಕೆ ನಿನಗೆ ಆಗೋದಿಲ್ಲ. ಆದ್ದರಿಂದ ತಥೋ ವೃಕೋದರೋ ದಿಶಂ ಪ್ರಯಾತು ತೇ ಪಿತು ಪ್ರಿಯಾಂ. ಆದ್ದರಿಂದ ಈಗ ನಿನಗೆ ಪ್ರಿಯವಾದ ದಿಕ್ಕು ಪೂರ್ವದ ದಿಕ್ಕು, ನಿನ್ನ ತಂದೆಯ ದಿಕ್ಕು. ತೇ ಪಿತು ಪ್ರಿಯಾಂ, ನಿನ್ನ ತಂದೆಯ ದಿಕ್ಕು. ಆದ್ದರಿಂದ ನಿನಗದು ಇಷ್ಟವಾದ ದಿಕ್ಕು ಪೂರ್ವ ದಿಕ್ಕು ಅಂತ ಹೇಳಿದರೆ, ಪೂರ್ವ ದಿಕ್ಕಿನಲ್ಲಿ ಇವರೆಲ್ಲ ಇದ್ದಾರೆ. ಕರ್ಣ, ಆಮೇಲೆ ಇವನು ಕೀಚಕ, ಆಮೇಲೆ ಶಿಶುಪಾಲ, ಅವರೆಲ್ಲ. ಆದ್ದರಿಂದ ನೀನು ಹೋಗೋದು ಬೇಡ ಪೂರ್ವ ದಿಕ್ಕಿಗೆ. ನೀನು ಉತ್ಸಾಹ ಎಲ್ಲ ಸರಿ, ಆದರೂ ನಾವು ಯೋಚನೆ ಮಾಡಬೇಕು ನಮ್ಮಲ್ಲಿ, ಯಾಕಂದ್ರೆ ನಿನ್ನ ಬದಲಾಗಿ ಇನ್ಯಾರನ್ನಾದರೂ ಕಳಿಸ್ಲಿಕ್ಕಾಗತ್ತಾ ಅಂತ ಹೇಳಿದರೆ, ವೃಕೋದರೋ ದಿಶಂ ಪ್ರಯಾತ್, ಈ ಪೂರ್ವ ದಿಕ್ಕಿಗೆ ಭೀಮಸೇನ ಹೋಗಲಿ. ಅಂದರೆ ಏನರ್ಥ ಅಂತ ಹೇಳಿದರೆ, ಭೀಮಸೇನ ಹೋದರೆ ಇವರೆಲ್ಲ ತುಟಿಪಿಟಕ್ಕಲ್ ಅಂತ ಹೇಳದೆ ಕಪ್ಪ ಕೊಡ್ತಾರೆ, ನಿನಗೆ ಕೊಡುವುದಿಲ್ಲ ಅನ್ನುವಂಥದ್ದು. ಸೊ ತಥೋ, ಆದ್ದರಿಂದ ವೃಕೋದರೋ ದಿಶಂ ಪ್ರಯಾತು, ಈ ಪೂರ್ವ ದಿಕ್ಕಿಗೆ, ಅಂದರೆ ಯಾವ ದಿಕ್ಕಿದು? ಪಿತುಪ್ರಿಯ, ನಿನ್ನ ತಂದೆಯ ದಿಕ್ಕು ಇಂದ್ರನಿಗೆ ಯಾವ ದಿಕ್ಕು? ಪೂರ್ವ. ಸೊ ಪೂರ್ವ ದಿಕ್ಕಿಗೆ ನಿನ್ನ ತಂದೆಗೆ ಇಷ್ಟವಾದ ದಿಕ್ಕು, ಆದ್ದರಿಂದ ನಿನಗೆ ಇಷ್ಟವಾದ ದಿಕ್ಕು ಅಂತ ನೀನು ಹೋಗೋದು ಬೇಡ. ಆ ದಿಕ್ಕಿಗೆ ಭೀಮಸೇನ ಹೋಗಲಿ. ಭೀಮಸೇನ ಹೋದರೆ ಇದೆಲ್ಲ ತೊಂದರೆಗಳು ಇರೋದಿಲ್ಲ ಅಂತ. ಸೊ ಅದಕ್ಕೆ ಹೇಳ್ತಾರೆ, ಕವಚ ಕುಂಡಲಗಳ ಸಮೇತ ಇರುವುದರಿಂದಾಗಿ ಕರ್ಣನನ್ನು ಕೊಲ್ಲುವುದು ನಿನ್ನಿಂದ ಈಗ ಆಗದು. ಇಲ್ಲಿ ಈಗ ಆಗದು ಅಂತಿದೆ, ಈಗ ನಿನ್ನಿಂದ ಸಾಧ್ಯ ಇಲ್ಲ ಅಂತ. ಅಂದರೆ ವೇದವ್ಯಾಸ ದೇವರಿಗೆ ಗೊತ್ತು, ಇನ್ನು ಮುಂದಕ್ಕೆ ಅರ್ಜುನನ ತಂದೆ ಇಂದ್ರದೇವರು, ಇಂದ್ರನಿಗೆ ತಲೆ ಬಿಸಿ ಅದೇ. ಮಹಾಭಾರತದಲ್ಲಿ ನನ್ನ ಮಗ ಸೋಲಬಾರ್ದು, ನನ್ನ ಮಗನನ್ನು ಯಾರು ಕೊಲ್ಲುವ ರೀತಿಯಲ್ಲಿ ಇರಬಾರ್ದು ಅಂತೇಳಿದರೆ, ತನ್ನ ಮಗನಿಗೆ ಕರ್ಣನಿಂದ ಜೀವಭೀತಿ ಇದೆ. ಅದೇನದು? ಕರ್ಣನನ್ನು ಕೊಲ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕೆ? ಅವನ ಹತ್ರ ಕವಚ ಕುಂಡಲ ಇದೆ. ಅದಕ್ಕೆ ಇಂದ್ರ ಏನು ಮಾಡ್ತಾನೆ? ಬ್ರಾಹ್ಮಣ ವೇಷದಲ್ಲಿ ಬಂದು, ಕರ್ಣ ಅವನ ಬೆಳಿಗ್ಗೆನ ಪೂಜೆ ಮುಗಿಸಿ ಅವನು ಬರುವಾಗ ದಾರಿಯಲ್ಲಿ ಯಾರು ಸಿಕ್ಕಿದರೂ ಏನು ಬೇಡಿದರೂ ಕೊಟ್ಟು ಬಿಡ್ತಾನೆ ಅನ್ನುವಂಥದ್ದು ಕರ್ಣ, ದಾನಶೂರ ಕರ್ಣ ಅಂತ ಪ್ರತೀತಿ. ಆದ್ದರಿಂದ ಏನು ಮಾಡ್ತಾನೆ ಕರ್ಣ? ಅದೇ ಸಮಯಕ್ಕೆ ಇಂದ್ರ ಬ್ರಾಹ್ಮಣನಾಗಿ ಬಂದು ಏನು ಮಾಡ್ತಾನೆ? ಕೇಳ್ತಾನೆ, ನನಗೆ ನಿನ್ನ ಕರ್ಣಕುಂಡಲ ದಾನ ಕೊಡು ಅಂತ. ಅಂದರೆ ಅರ್ಜುನನಿಗೆ ಗೊತ್ತು, ಈಗ ಇಂದ್ರನಿಗೆ ಗೊತ್ತು ಅರ್ಜುನ ಏನು ಈಗ ಈ ಕರ್ಣ ಏನು ಕೇಳಿದರೂ ಕೊಟ್ಟು ಬಿಡ್ತಾನೆ ಅಂತ. ಅದಕ್ಕೇನು ಮಾಡಿದ ಇಂದ್ರ? ಅರ್ಜುನನ ಹತ್ರ ಬ್ರಾಹ್ಮಣ ವೇಷದಲ್ಲಿ ದಾನ ಬೇಡಿದ, ನಿನ್ನ ಕವಚ ಕುಂಡಲ, ಕವಚ ಮತ್ತು ಕುಂಡಲ ನನಗೆ ಕೊಡು ಅಂತ. ಆಗ ಕರ್ಣನಿಗೆ ಅವನ ಅಪ್ಪ ಇದ್ದಾನಲ್ಲ ಸೂರ್ಯ, ಅವನಿಗೆ ಪ್ರೇರಣೆ ಕೊಡ್ತಾನೆ. ನೋಡು, ಅಥವಾ ಅದರ ಮೊದಲೇ ಕೊಟ್ಟಿರಬೇಕು, ನೋಡು ಇಂದ್ರ ಬರ್ತಾನೆ ಬ್ರಾಹ್ಮಣ ವೇಷದಲ್ಲಿ, ನಿನ್ನ ಹತ್ರ ಕವಚ ಕುಂಡಲ ದಾನ ಕೇಳ್ತಾನೆ, ನೀನು ಕೊಟ್ಟು ಬಿಡ್ತೀಯಾ? ಹೌದು, ನಾನು ಕೊಟ್ಟೇ ಬಿಡ್ತೇನೆ. ನಾನು ಬೆಳಿಗ್ಗೆ ನಂದು ಏನು ಆನ್ನಿಕಗಳನ್ನೆಲ್ಲ ಮುಗಿಸಿ ಬರುವಾಗ ಯಾರು ಏನು ಕೇಳಿದರೂ ಕೊಡ್ತೇನೆ, ಕವಚ ಕುಂಡಲ ಕೇಳಿದರೂ ಕೊಡ್ತೇನೆ. ಅಲ್ಲ, ಕೊಟ್ಟರೆ ನಿನಗೆ ಏನು ಅಂತ ಹೇಳಿದರೆ, ಏನಾದರೂ ಆಗಲಿ, ನಾನು ದಾನ ಕೇಳಿದವರನ್ನು ಇಲ್ಲ ಅಂತ ಹೇಳೋದಿಲ್ಲ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇವನಿಗೆ ಏನು ಹೇಳಿ ಪ್ರಯೋಜನ ಇಲ್ಲ ಅಂತ. ಹಾಗಾದರೆ ಒಂದು ಕೆಲಸ ಮಾಡು, ನೀನು ಹೇಗಿದ್ದರೂ ದಾನ ಕೊಡ್ತೀಯಲ್ಲ, ಅದು ತಗೊಳ್ಳುವವ ಇಂದ್ರ, ಆ ಇಂದ್ರನಿಂದ ನನಗೆ ಶಕ್ತಿಯಾಯುಧ ಬೇಕು ಅಂತ ಕೇಳಿಬಿಡು ಅಂತ. ಆವಾಗ ಇಂದ್ರನಿಗೆ ಬೇರೆ ದಾರಿ ಇಲ್ಲ, ಯಾಕಂದರೆ ನಿನ್ನ ಹತ್ರ ಕವಚ ಕುಂಡಲ ತಗೊಂಡಿದ್ದಾನಲ್ಲ, ನಿನಗೆ ಸಹ ಗೊತ್ತಿದೆ ಅವ ಇಂದ್ರ ಅಂತೇಳಿ. ಸೊ ಇಂದ್ರನಿಗೆ ಗೊತ್ತಿದೆ, ನಾನು ಈ ರೀತಿ ಕಪಟ ವೇಷದಿಂದ ಬಂದು
ಕರ್ಣನ ಈ ಏನು ದಾನಶೂರತ್ವ ಇದೆ ಅದನ್ನು ದುರುಪಯೋಗಪಡಿಸಿಕೊಂಡು ಕೇಳಿದ್ದು ಅಂತ. ಆವಾಗ ನಿನಗೆ ಶಕ್ತಿ ಆಯುಧ ಕೊಟ್ಟುಬಿಡ್ತಾನೆ. ಆ ಶಕ್ತಿ ಆಯುಧವನ್ನು ಅರ್ಜುನನನ್ನು ಕೊಲ್ಲಿಕ್ಕೆ ಉಪಯೋಗಿಸು ಅಂತ ಸೂರ್ಯದೇವರು ಅವನಿಗೆ ಸೂಚನೆ ಕೊಟ್ಟು ಹೋಗ್ತಾರೆ. ಅಂದರೆ ಒಳ್ಳೆ ಉಪದೇಶ ಕೊಟ್ಟೇ ಹೋಗ್ತಾರೆ. ಸೂರ್ಯದೇವರಿಗೇನು, ಕರ್ಣ ಅಂದರೆ ಮಗ, ಅವರವರಿಗೆ ಅವರವರ ಮಕ್ಕಳ ರಕ್ಷಣೆ ಅವರಿಗೆ ಜವಾಬ್ದಾರಿ ಅಂತ. ಸೊ ಸೂರ್ಯದೇವನಿಗೆ ಕರ್ಣನ ರಕ್ಷಣೆ ಜವಾಬ್ದಾರಿ ಆದರೆ ಇಂದ್ರನಿಗೆ ಅರ್ಜುನನ ರಕ್ಷಣೆ ಜವಾಬ್ದಾರಿ. ಹೀಗೆ ಅಂದರೆ ಇದು ಮುಂದೆ ಆಗ್ತದೆ ಅಂತ ವೇದವ್ಯಾಸರಿಗೆ ಗೊತ್ತು. ಆದ್ದರಿಂದ ವೇದವ್ಯಾಸರು ಹೇಳ್ತಾರೆ ಅರ್ಜುನನಿಗೆ, ಈಗ ನೀನು ಪೂರ್ವ ದಿಕ್ಕಿಗೆ ಹೋಗೋದು ಬೇಡ, ಈಗ ನಿನ್ನಿಂದ ಕರ್ಣನನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಮುಂದಕ್ಕಾದರೆ ನಿನ್ನ ಅಪ್ಪ ಇಂದ್ರ ಬಂದು ಅವನ ಹತ್ರ ಕರ್ಣನ ಹತ್ರ ಕವಚಕುಂಡಲ ದಾನವಾಗಿ ಬೇಡ್ತಾನೆ, ಕರ್ಣ ಕೊಟ್ಟು ಬಿಡ್ತಾನೆ. ಆಗ ನೀನು ಬಾಣ ಬಿಟ್ಟರೆ ಕವಚಕುಂಡಲ ಇಲ್ಲ, ಆದ್ದರಿಂದ ಕರ್ಣನನ್ನು ಗೆಲ್ಲಿಕ್ಕಾಗುತ್ತೆ, ಈಗ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ನಿನ್ನ ತಂದೆಗೆ ಪ್ರಿಯವಾದ ಪೂರ್ವ ದಿಕ್ಕಿಗೆ ಭೀಮಸೇನ ಹೋಗಲಿ ಅಂತ. ಸೊ ಅರ್ಜುನನಿಗೆ ಮುಂದೆ ಕರ್ಣನನ್ನು ಕೊಲ್ಲುವುದು ಸಾಧ್ಯವಾಗಲು ಆ ವೇಳೆಗೆ ಅವನು ಕವಚ ಕುಂಡಲಗಳನ್ನು ದಾನವಾಗಿ ಇತ್ತಿದ್ದಾನೆ, ಅದು ಕಾರಣ ಆಯಿತು. ಕವಚ ಕುಂಡಲಗಳು ಇದ್ದಾಗಲೂ ಗೆಲ್ಲುವುದು ಭೀಮಸೇನನಿಗೆ ಮಾತ್ರ ಸಾಧ್ಯವಾಗುವ ಕಾರ್ಯ ಅನ್ನುವಂಥ ವಿಶೇಷಾಂಶ ಕೂಡ ಮುಂದಕ್ಕೆ ಬರ್ತದೆ. ಇಲ್ಲಿ ಅರ್ಜುನನ ತಂದೆಗೆ ಪ್ರಿಯವಾದ ದಿಕ್ಕು ಎಂದರೆ ಇಂದ್ರ ಅಭಿಮಾನಿ ದೇವತೆಯಾದ ಪೂರ್ವ ದಿಕ್ಕು ಅಂತ ಅರ್ಥ. ಅಂದರೆ ತಂದೆಗೆ ತೇ ಪಿತು ಪ್ರಿಯಾಂ ದಿಶಾ, ದಿಶಂ ಪ್ರಯಾತು, ಪ್ರಯಾತು ಅಂದರೆ ಹೋಗಲಿ, ದಿಶಂ ಅಂದರೆ ದಿಕ್ಕಿಗೆ. ಯಾವ ದಿಕ್ಕಿಗೆ? ತೇ ಪಿತು ಪ್ರಿಯಾಂ, ನಿನ್ನ ತಂದೆಗೆ ಪ್ರಿಯವಾದ. ತೇ ಪಿತು ಪ್ರಿಯಾಂ ಅಂದರೆ ನಿನ್ನ ತಂದೆಗೆ ಪ್ರಿಯವಾದ ದಿಕ್ಕು. ಅದು ಯಾವುದು ಅಂತ ಹೇಳಿದ್ರೆ ಪೂರ್ವ ದಿಕ್ಕು. ಅಂದರೆ ಆ ಪೂರ್ವ ದಿಕ್ಕಿಗೆ ಇಂದ್ರನೇ ಅಭಿಮಾನಿ ದೇವತೆ. ಸೊ ಹಾಗೆ ನಂತರ ಇದರ ಆಚೆಗಿನ ಎಲ್ಲ ದಿಕ್ಕುಗಳನ್ನು ಅರ್ಜುನ ಮತ್ತೆ ಗೆಲ್ತಾನೆ ಅನ್ನುವಂಥದ್ದು ಇದು ಮುಂದಕ್ಕೆ ಬರ್ತದೆ. ಸೊ ಅಲ್ಲಿಗೆ ಈ 187ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ವೈನರೇ. ಜೀವಗ್ರಾಹ ಭಯಾತ್ ಕರ್ಣೋ ದದಾತಿ ಕರಮಂಜಸ ಭೀಮಾಯ ನಾತ್ರ ಸಂದೇಹೋ ಜಿತೋ ನೇಂದ್ರ ಸಂಯುಗೆ. 188ನೇ ಶ್ಲೋಕ. ಯುದ್ಧದಲ್ಲಿ ಭೀಮನಿಂದ ಮೊದಲು ಪರಾಜಿತನಾದ ಕರ್ಣನು ಜೀವಂತವಾಗಿ ಸೆರೆ ಸಿಗುವ ಭಯದಿಂದ, ಅಂದರೆ ಜೀವಿಸಿರುವಾಗಲೇ ಭೀಮನು ಹಿಡಿಯುವನೆಂಬ ಹೆದರಿಕೆಯಿಂದ ಭೀಮನಿಗೆ ಚೆನ್ನಾಗಿ ಕಪ್ಪವನ್ನು ಕೊಡುತ್ತಾನೆ. ಈ ವಿಷಯದಲ್ಲಿ ನಿನಗೆ ಇದರ ಸಂದೇಹವೇ ಬೇಡ. ಜೀವಗ್ರಾಹ ಭಯಾತ್ ಕರ್ಣಃ ದದಾತಿ ಕರಮಂಜಸ ಭೀಮಾಯ ನಾತ್ರ ಸಂದೇಹೋ ಜಿತೋ ನೇನ ಚ ಸಂಯುಗೆ ತಥೋ ಮೃಕೋದರೋ ದಿಶಂ ಪ್ರಯಾತು. ಅದಾಯ್ತಲ್ವ? ಜೀವಗ್ರಾಹ ಭಯಾತ್ ಕರ್ಣಃ ಅಂದರೆ ಹಾಗಾದರೆ ಭೀಮಸೇನ ಪೂರ್ವ ದಿಕ್ಕಿಗೆ ಹೋಗಲಿ ಅಂತ ವೇದವ್ಯಾಸರು ಹೇಳಿದ್ರಲ್ವ. ಹಾಗಾದರೆ ಭೀಮಸೇನ ಹೋದರೆ ಕರ್ಣ ಕಪ್ಪ ಕೊಟ್ಟು ಬಿಡ್ತಾನ ಅಂತ ಕೇಳಿದರೆ ಜೀವಗ್ರಾಹ ಭಯಾತ್. ಈ ಭೀಮಸೇನ ವಾಯುದೇವರ ಅವತಾರ. ಸೊ ಭೀಮಸೇನನಷ್ಟು ಬಲಿಷ್ಠ ಯಾರೂ ಇಲ್ಲ. ಬಾಹುಯುದ್ಧದಲ್ಲೇ ಸೋಲಿಸಿಬಿಡ್ತಾನೆ ಕರ್ಣನನ್ನು. ಸೋಲಿಸಿ ಏನು ಮಾಡ್ತಾನೆ, ಈವನ್ ಅವನ ಕರ್ಣಕುಂಡಲ ಕೂಡ ಭೀಮಸೇನನಿಗೆ ಅಭೇದ್ಯವಾದದ್ದು ಅಲ್ಲ, ಭೇದಿಸಲಿಕ್ಕೆ ಸಾಧ್ಯ ಇದೆ ಭೀಮಸೇನನಿಗೆ ಅನ್ನುವಂಥದ್ದು ಇನ್ನು ಮುಂದಕ್ಕೆಲ್ಲ ಬರುತ್ತದು. ಸೊ ಹಾಗಿರುವಾಗ ಏನು ಮಾಡ್ತಾನೆ ಕರ್ಣ, ಜರಾಸಂಧನನ್ನೇ ಸಂಹಾರ ಮಾಡಿ ಬಂದಿದ್ದಾನೆ ಯಾರು? ಈ ಭೀಮಸೇನ. ಹಾಗಾದರೆ ನನ್ನನ್ನು ಸೋಲಿಸಿಬಿಡ್ತಾನೆ, ನನ್ನನ್ನು ಸೆರೆ ಹಿಡಿದು ತಗೊಂಡೋಗಿ ಬಿಡ್ತಾನೆ ಯಾರು? ಈ ಭೀಮಸೇನ. ಇವನು ಅಸಾಧ್ಯ, ಇವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೆದರಿಬಿಟ್ಟಿದ್ದಾನೆ ಯಾರು? ಕರ್ಣ. ಸೊ ಜೀವಗ್ರಾಹ ಭಯಾತ್. ಜೀವಗ್ರಾಹ ಅಂದರೆ ನನ್ನನ್ನು ಜೀವಂತ ಸೆರೆ ಹಿಡಿದು ತಗೊಂಡು ಹೋಗಿಬಿಡ್ತಾನೆ, ನನ್ನನ್ನು ಸೋಲಿಸಿ ಕರ್ಣಕುಂಡಲವನ್ನು ಭೇದಿಸಿ. ಸೊ ನಾನಂತೇಳಿದ್ರೆ ಅವನಿಗೆ ಲೆಕ್ಕಕ್ಕೆ ಇಲ್ಲ ಭೀಮಸೇನನಿಗೆ. ಏನಂತ ಇದು ಯಾಕೆ ಇವನಿಗೆ ಇಷ್ಟೆಲ್ಲ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಜರಾಸಂಧನನ್ನು ಕೊಂದು ಬಂದಿದ್ದಾನೆ ಭೀಮ
ಅನ್ನುವಂಥದ್ದು. ಸೊ ಅದು ಏನಾಗಿದೆ, ಒಳಗೆ ಹೊಕ್ಕಿಬಿಟ್ಟಿದೆ. ಸೊ ಆದ್ದರಿಂದ ಜೀವಗ್ರಾಹ ಭಯಾತ್ ಅಂದರೆ ಅತ್ಯಂತ ಬಲಿಷ್ಠರಲ್ಲಿಯೂ ಕೂಡ ಬರುವಂಥದ್ದು ಯಾರು? ಭೀಮಸೇನ, ಕೀಚಕ, ಶಲ್ಯ, ಬಲರಾಮ, ಇದರಲ್ಲೇನು ಕರ್ಣನ ಹೆಸರು ಇಲ್ಲ. ಆದ್ದರಿಂದ ಅತ್ಯಂತ ಬಲಿಷ್ಠನಾದ ಭೀಮಸೇನನ ಹತ್ರ ತಾನು ಸೆರೆ ಹಿಡಿಯಲ್ಪಡುತ್ತೇನೆ ಅಂದರೆ ನನ್ನನ್ನು ಸೆರೆ ಹಿಡಿದು ತಗೊಂಡ್ಬಿಡ್ತಾನೆ, ಕರ್ಕೊಂಡು ಹೋಗಿಬಿಡ್ತಾನೆ. ಜೀವಗ್ರಾಹ ಅಂತೇಳಿದರೆ ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾನೆ ನನ್ನ ಜೀವವನ್ನು ಅಂತ. ಭಯಾತ್ ಭಯದಿಂದ ಕರ್ಣ ದದಾತಿ. ಕರ್ಣೋ ಅಂದರೆ ಕರ್ಣ ಅಂದರೆ ಯಾವಾಗಲೂ ಓಕಾರ ಇದ್ದರೆ ಅದು ಅಹ ಅಂತ ಲೆಕ್ಕ. ಸೊ ಕರ್ಣ ಪ್ರಥಮ ವಿಭಕ್ತಿ ಅದು. ಕರ್ಣ ದದಾತಿ, ಕರ್ಣನು ಕೊಟ್ಟು ಬಿಡ್ತಾನೆ. ಏನು? ಕರಂ ಕಪ್ಪ. ಅಂಜಸ ಅಂದರೆ ಏನು ತಲೆ ಬಿಸಿ ಇಲ್ಲದೆ ಚೆನ್ನಾಗಿ ಕೊಟ್ಟು ಬಿಡ್ತಾನೆ. ಅಂದರೆ ಭೀಮಸೇನ ಹೋಗಿ ನಿಂತರೆ ಸಾಕು, ಕರ್ಣ ಕಪ್ಪ ಹಿಡಿದು ಕೊಟ್ಟು ಬಿಡ್ತಾನೆ. ಮಾರ ನಿನ್ನ ಸುದ್ದಿ ಬೇಡ ಅಂತ. ಸೊ ಭೀಮಾಯ ಭೀಮನಿಗೆ ನ ಅತ್ರ ಸಂದೇಹೋ, ಇದರಲ್ಲಿ ಸಂದೇಹವೇ ಬೇಡ ಅಂತ ಮುಂದೆ ಆಗುವುದನ್ನು ಈಗಲೇ ಹೇಳಿಬಿಡ್ತಾರೆ. ಯಾರು? ವೇದವ್ಯಾಸಾಚಾರ್ಯರು. ಸೊ ಭೀಮಾಯ ಕರಂ ಅಂಜಸಾ ದದಾತಿ, ಕಪ್ಪವನ್ನು ಚೆನ್ನಾಗಿ ಕೊಡುತ್ತಾನೆ ಭೀಮಾಯ ಭೀಮನಿಗೆ. ನ ಅತ್ರ ಸಂದೇಹ, ಇದರಲ್ಲಿ ಸಂದೇಹ ಇಲ್ಲ. ಅತ್ರ ನ ಸಂದೇಹ, ಇದರಲ್ಲಿ ನ ಸಂದೇಹ, ಸಂದೇಹ ಬೇಡ. ಜಿತೋ ಅನೇನ ಚ ಸಂಯುಗೆ, ಈಗಲೇ ಭೀಮಸೇನನಿಂದ ಕರ್ಣನು ಸೋತಿದ್ದು ಗೊತ್ತಿದೆಯಲ್ವಾ? ಅದು ಇದು ಯಾವುದದು? ಒಂದು ಸ್ವಯಂವರದಲ್ಲಿ ದುರ್ಯೋಧನ ಹೋಗಿ ಸಿಕ್ಕಾಕೊಂಡಾಗ ಭೀಮನೇ ಬಿಡಿಸ್ಕೊಂಡು ಬರೋದು. ಅದರಲ್ಲಿ ಕರ್ಣ ದುರ್ಯೋಧನೊಟ್ಟಿಗೆ ಕರ್ಣನೂ ಸಿಕ್ಕಿಬಿಡ್ತಾನೆ. ಕರ್ಣ ಹೇಳೋದು, ನೀನು ದುರ್ಯೋಧನ ನೀನು ಹೋಗಿಬಿಡು, ನಾನು ಸೆರೆ ಸಿಕ್ಕಿದರೂ ಏನು ಮರ್ಯಾದೆ ಹೋಗೋದಿಲ್ಲ, ನೀನು ಸೆರೆ ಸಿಕ್ಕಿದರೆ ಮರ್ಯಾದೆ ಹೋಗ್ತದೆ ಅಂತ. ಆವಾಗ ಕರ್ಣನನ್ನು ಸೋಲಿಸಿಬಿಟ್ಟಿದ್ದಾನೆ ಭೀಮ. ಸೊ ಹೀಗೆ ಮೊದಲೇ ಸೋಲಿಸಿಬಿಟ್ಟಿದ್ದಾನೆ. ಎಷ್ಟೋ ಸುಮಾರು ಸಲ ಸೋಲಿಸಿದ್ದಾನೆ ಕರ್ಣನನ್ನು, ಒಂದೆರಡು ಸರ್ತಿ ಅಲ್ಲ, ಭೀಮಸೇನ ಸುಮಾರು ಸರ್ತಿ ತೋರಿಸಿದ್ದಾನೆ. ಯಾಕಂದರೆ ಪರಶುರಾಮ ದೇವರ ವರ ಇದ್ದರೂ ಕೂಡ ಪರಶುರಾಮ ದೇವರು ರಥ ಕೊಟ್ಟಿದ್ದಾರೆ, ಅವನಿಗೆ ಬಿಲ್ಲು ಕೊಟ್ಟಿದ್ದಾರೆ, ವರ ಕೊಟ್ಟಿದ್ದಾರೆ, ನಿನ್ನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಆದರೆ ಒಂದು ಕಂಡೀಷನ್ ಹಾಕಿದ್ದಾರೆ. ಏನಂತೇಳಿದರೆ, ಯಾರತ್ರ ನೀನು ಸ್ಪರ್ಧೆಗೆ ಅಂತ ನೀನು ಹೋರಾಡ್ತೀಯೋ ಆಗ ನೀನು ಸೋಲ್ತಿ ಅಂತ. ಸೊ ಆದ್ದರಿಂದ ಆ ಒಂದು ಕರ್ಣಂದು ಯಾವಾಗ ಸೋಲ್ತಾನವ ಯಾವಾಗ ಗೆಲ್ತಾನೆ ಒಂದು ಸಹ ಗೊತ್ತಿಲ್ಲ. ಸ್ಪರ್ಧೆಗೆ ಬಂದಾಗ ಅವನು ಸೋಲ್ತಾನೆ. ಸೊ ಆದರೂ ಕೂಡ ಅರ್ಜುನನನ್ನು ಕಳಿಸ್ಲಿಲ್ಲ ಯಾರು? ವೇದವ್ಯಾಸರು. ಯಾಕಂತೇಳಿದರೆ ಸುಲಭವಾಗಿ ಆಗುವ ಕೆಲಸ ಕಷ್ಟ ಯಾಕೆ? ಈಗ ಅರ್ಜುನನೊಟ್ಟಿಗೆ ಒಂದು 15 ದಿವಸ ಯುದ್ಧ ಮಾಡ್ತಾನೆ, ಯಾರು ಸೋಲುವುದು ಅಂತ ಗೊತ್ತಾಗೋದಿಲ್ಲ. ಈ ಥರ ಎಲ್ಲ ಪ್ರಸಂಗ ಯಾಕೆ ಬರಬೇಕು? ಭೀಮನಿಗೆ ಅವನು ಸುಲಭವಾಗಿ ಹೆದರಿಕೊಂಡು ಕೊಡುವಾಗ ಕಪ್ಪ, ಅಲ್ಲಿ ಭೀಮಸೇನನ್ನು ಕಳಿಸೋದು ಒಳ್ಳೆಯದಲ್ವಾ ಅಂತೇಳಿ ಭೀಮಸೇನನ್ನು ಕಳಿಸಿಬಿಡ್ತಾನೆ. ಸೊ ಹೀಗೆ ಹೇಳ್ತಾರೆ, ಇದರಲ್ಲಿ ಸಂದೇಹವೇ ಇಲ್ಲ. ಕರ್ಣನನ್ನು ಭೀಮ ಏನು ಮಾಡ್ತಾನೆ, ಒಂದು ವೇಳೆ ಯುದ್ಧ ಆದರೂ ಭಾಳ ಸುಲಭದಲ್ಲಿ ಸೋಲಿಸಿಬಿಡ್ತಾನೆ. ಆದ್ದರಿಂದ ಆ ದಿಕ್ಕಿಗೆ ಅವನೇ ಹೋಗಲಿ ಅಂತ ಹೇಳ್ತಾರೆ. ಸೊ ಹೀಗೆ ಇದಕ್ಕೆ ಈ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಜೀವಂತ ಸೆರೆ ಸಿಕ್ಕುವ ಭಯದಿಂದಾಗಿ ಜೀವಗ್ರಾಹ ಭಯಾತ್. ಜೀವಗ್ರಾಹ ಅಂದರೆ ಜೀವಂತ ಸೆರೆ ಸಿಕ್ಕುವ, ಭಯಾತ್ ಅಂದರೆ ಭಯದಿಂದ ಕರ್ಣ ಭೀಮನಿಗೆ ಸೂಕ್ತ ರೀತಿಯಲ್ಲೇ ಅಂತ ಹೇಳಿದರೆ ಅಂಜಸ ಅಂದರೆ ಒಳ್ಳೆ ರೀತಿಯಲ್ಲೇ, ಏನು ತಲೆಬಿಸಿ ಇಲ್ಲದೆ ಭೀಮನಿಗೆ ಭೀಮಾಯ ಕರ್ಣನು ದದಾತಿ ಕರಂ ಕಪ್ಪ ನೀಡುತ್ತಾನೆ. ಈ ಬಗ್ಗೆ ಸಂಶಯ ಬೇಡ. ಅತ್ರ ನ ಸಂದೇಹ, ಅವನು ಈಗಾಗಲೇ ಭೀಮನಿಂದ ಯುದ್ಧದಲ್ಲಿ ಸೋತಿರುವನಲ್ಲವೇ ಅಂತೇಳಿದರೆ ಈಗಾಗಲೇ ಆ ಸ್ವಯಂವರದ ಟೈಮಿನಲ್ಲೆಲ್ಲ ಕರ್ಣನನ್ನು ಸೋಲಿಸಿಬಿಟ್ಟಿದ್ದಾನಲ್ವಾ ಭೀಮ. ದುರ್ಯೋಧನ ತನ್ನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ಸೆರೆ ಸಿಗ್ತಾನೆ ಅಂತೇಳಿಬಿಟ್ಟು ಹೋಗಿದ್ದಾನಲ್ವಾ, ನೆನಪಿದೆಯಲ್ವಾ ಅಂತ ಹೇಳ್ತಾರೆ ಅರ್ಜುನನಿಗೆ. ಸೊ ಅಲ್ಲಿಗೆ ಆ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಬೇರೆ. ಅಥೇಯೌ ಶರ್ವವಚನಾದ್ರಣೇ ಕೀಚಕಪೌಂತ್ರಕೌ ವಶಂ ಪ್ರಯಾತೋ ಭೀಮಸ್ಯ ಚತಾವಧ್ಯೋಪಿ ಛೇದಿಪಃ. 189ನೇ ಶ್ಲೋಕ.
ರುದ್ರದೇವರ ವರದಿಂದ ಜಯಿಸಲಿಕ್ಕೆ ಅಶಕ್ಯರಾದ ಕೀಚಕನು ಪೌಂಡ್ರಕನು ಇವರಿಬ್ಬರು ಕೂಡ ಯುದ್ಧದಲ್ಲಿ ಭೀಮನ ವಶವನ್ನು ಹೊಂದುತ್ತಾರೆ. ಹಾಗೆಯೇ ಕೊಲ್ಲಲಿಕ್ಕೆ ಅಶಕ್ಯನಾದ ಶಿಶುಪಾಲನು ಕೂಡ ಭೀಮನ ವಶವನ್ನು ಹೊಂದುತ್ತಾನೆ. ಅಜೇಯೌ ಸರ್ವವಚನಾತ್ ರಣೇ ಕೀಚಕ ಪೌಂಡ್ರಕೌ ವಶಂ ಪ್ರಯಾತೋ ಭೀಮಸ್ಯ ತಥಾ ಅವಧ್ಯೋಪಿ ಚೇದಿಪಃ. ಅಜೇಯೌ ಸರ್ವವಚನಾತ್. ಕೀಚಕ ಯಾಕೆ ಕಪ್ಪ ಕೊಡುವುದಿಲ್ಲ? ಅರ್ಜುನನಿಗಿಂತ ಅವರು ಜಾಸ್ತಿ ಬಲಿಷ್ಠ. 4 ಜನ ಬಲಿಷ್ಠರಲ್ಲಿ ಕೀಚಕ, ಅವನನ್ನು ವಧೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಭೀಮಸೇನಿಂದ ಮಾತ್ರ ಸಾಧ್ಯ. ಯಾಕಂದರೆ ಭೀಮಸೇನ, ಬಲರಾಮ, ಕೀಚಕ, ಆಮೇಲೆ ಶಲ್ಯ, ಇವರು 4 ಜನ ಬಲಿಷ್ಠರು. ಅವರು ಒಬ್ಬರನ್ನೊಬ್ಬರು ಕೊಲ್ಬಹುದಷ್ಟೇ ವಿನಃ ಇನ್ಯಾರಿಂದಲೂ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಭೀಮಸೇನನ ಹೆಸರು ಮೊದಲಿರುವಂಥದ್ದು. ಆದ್ದರಿಂದ ಭೀಮಸೇನ ಕೀಚಕನನ್ನಾಗಲಿ ಶಲ್ಯನನ್ನಾಗಲಿ, ಶಲ್ಯನನ್ನು ನಮಗೆ ಗೊತ್ತೇ ಇದೆ, ಶಲ್ಯನನ್ನು ಓಡಿಸಿಬಿಟ್ಟಿದ್ದಾನೆ. ಶಲ್ಯನನ್ನು ಕೊಲ್ಲಲಿಕ್ಕೆ ಅಂತ ಹೋದವನು ಇದು ನನ್ನ ಮಾವ ಅಂತ ಬಿಟ್ಟದ್ದು ಶಲ್ಯನನ್ನು. ಅದೇ ರೀತಿ ಮಹಾಭಾರತ ಯುದ್ಧ ಆಗುವಾಗ ದ್ರೋಣಾಚಾರ್ಯರನ್ನು ಕೊಂದು ಬಿಡ್ಬೋದಿತ್ತು ಭೀಮನಿಗೆ. ಇಲ್ಲ, ನಾನು ಗುರುಗಳನ್ನು ಕೊಲ್ಲುವುದಿಲ್ಲ ಅಂತ ಏನು ಮಾಡಿದ, ಬಿಟ್ಟ. ಆಮೇಲೆ ಹೇಳ್ತಾನೆ, ನಿಮ್ಮನ್ನು ನಾನು ಗುರುಗಳಂತ ಬಿಟ್ಟದ್ದು ವಿನಃ ನಿಮ್ಮನ್ನು ಏನು ಅಂತ ಹೇಳಿದ್ರೆ ನನ್ನ ಸಾಮರ್ಥ್ಯ ಇಲ್ಲ ಅಂತಲ್ಲ ಅಂತ. ಅದಕ್ಕೆ ದ್ರೋಣಾಚಾರ್ಯರು ಏನೋ ಒಂದು ಮಾತಾಡಿಬಿಟ್ರು, ಯಾರಿಗೆ, ಭೀಮಸೇನನಿಗೆ. ಆವಾಗ ಭೀಮಸೇನ ಮಾಡಿದ, ಅವರ ರಥವನ್ನು ಪುಡಿ ಮಾಡಿಬಿಟ್ಟ. ಅವ್ರು ಹಾರಿಬಿಟ್ರು ರಥದಿಂದ, ಯಾರು, ದ್ರೋಣಾಚಾರ್ಯರು. ಪುಡಿ ಮಾಡಿದ್ದಾನೆ. ಪುನಃ ಏನೋ ಒಂದು ಮಾತಾಡಿದರು. ಆವಾಗ ಏನು ಮಾಡಿದ ಭೀಮಸೇನ, ಅವರ ರಥವನ್ನು ತೆಗೆದು ಆಕಾಶಕ್ಕೆ ಹಾರಿಸಿಬಿಟ್ಟ. ಆಗಲೂ ಹಾರಿದರು ಅವರು ದ್ರೋಣಾಚಾರ್ಯರು. ಅಂತೇಳಿದರೆ ಕೊಲ್ಲಲಿಲ್ಲ, ಅಂತೇಳಿದರೆ ಸಾಮರ್ಥ್ಯ ತೋರಿಸಿದ. ನಂದು ಎಷ್ಟು ಸಾಮರ್ಥ್ಯ ಅಂತ ಗೊತ್ತಾಯ್ತಾ ನಿಮಗೆ? ನಾನು ಸಾಮರ್ಥ್ಯ ಇಲ್ಲದೆ ನಿಮ್ಮನ್ನು ಕೊಲ್ಲದಿರುವುದಲ್ಲ, ನೀವು ನನ್ನ ಗುರುಗಳು ಅಂತೇಳಿ ಕೊಲ್ಲುವುದಿಲ್ಲ ಅಂತ. ಅದೇ ರೀತಿ ಕರ್ಣನನ್ನು ಅವನ ಕವಚವನ್ನೆಲ್ಲ ಭೇದಿಸಿ ಕೊಲ್ಲಿಕ್ಕೆ ಹೋಗ್ತಾರೆ, ನೂತನ ಕವಚ. ಅವನಿಗೆ ನಂತರ ಪುನಃ ಇನ್ನೊಂದು ಕವಚ ತಗೊಂಡವ ಅಂತೇಳಿದರೆ ಆ ರೀತಿ ಸೂರ್ಯದೇವರಿಂದ ಬಂದ ಅಭೇದ್ಯ ಕವಚ ಅಲ್ಲ. ಅದನ್ನು ಭೇದಿಸಿ ಭೀಮಸೇನ ಅವನನ್ನು ಒದ್ದು ಅವನನ್ನು ಇನ್ನೇನು ಕೊಲ್ಲಬೇಕಂತ ಹೋಗುವಾಗ ಇವನನ್ನು ಅರ್ಜುನನ್ನೇ ಕೊಲ್ಲಲಿ. ಯಾಕಂತ ಹೇಳಿದ್ರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನಲ್ಲ, ಕರ್ಣನನ್ನು ನಾನೇ ಕೊಲ್ಲುವುದು, ಕರ್ಣನನ್ನು ನಾನೇ ಸಾಯಿಸೋದು ಅಂತ ಬಿಟ್ಟು. ಸೊ ಹೀಗೆ ಭೀಮಸೇನನಿಂದ ಕೊಲ್ಲಿಕ್ಕೆ ಆಗುವುದಿಲ್ಲ ಅನ್ನಂತ ಯಾರೂ ಇಲ್ಲ. ಸೊ ಭೀಷ್ಮಾಚಾರ್ಯರನ್ನಾಗಲಿ, ದ್ರೋಣಾಚಾರ್ಯರನ್ನಾಗಲಿ, ಕರ್ಣನನ್ನಾಗಲಿ 3 ಜನರನ್ನು ಕೊಲ್ಲಲಿಲ್ಲ ಭೀಮ. ಯಾಕೆ ಅಂತೇಳಿದರೆ, ಬೇಡ, ಇವರನ್ನು ನಾನು ಕೊಲ್ಲುವುದಿಲ್ಲ, ಇವರು ನನ್ನ ಪಿತಾಮಹ, ನಾನು ಕೊಲ್ಲುವುದಿಲ್ಲ, ನನ್ನಿಂದ ಆಗುವುದಿಲ್ಲ ಈ ಕೆಲಸ ಅಂತೇಳಿದರೆ. ಆಗುವುದಿಲ್ಲ ಅಂದರೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಅಂದರೆ ಭೀಮಸೇನನಿಗೆ ಅವನ ಮನಸ್ಸು ಒಪ್ಪುವುದಿಲ್ಲ, ದ್ರೋಣಾಚಾರ್ಯರನ್ನು ಅವನ ಮನಸ್ಸು ಒಪ್ಪಲಿಲ್ಲ, ಕರ್ಣನನ್ನು ಇದು ಅರ್ಜುನನಿಗೆ ಮೀಸಲು ಅಂತ ಅರ್ಜುನನಿಗೆ ಇಟ್ಟ. ಈ ರೀತಿಯಲ್ಲೆಲ್ಲ ಸೊ ಭೀಮಸೇನ ಭಗವಂತನ ಪರಮಾನುಗ್ರಹ ಇರುವ ಕಾರಣ ಅಂಥೇಳಿದರೆ ಅದರ ಅರ್ಥ ಭಗವನ್ಗಿಂತ ಅಂತೇಳಿ ಅರ್ಜುನನಿಗೆ ಕೃಷ್ಣನ ರಕ್ಷಣೆ ಇತ್ತು ಅಂಥೇಳಿದರೆ ಇಲ್ಲಿ ಭೀಮಸೇನ ಕೃಷ್ಣನಿಗಿಂತ ಮೇಲೆ ಅಂತ ಆ ರೀತಿ ನಾವು ಯಾವತ್ತೂ ತಿಳ್ಕೊಳ್ಬಾರ್ದು. ಭೀಮಸೇನ ಭಗವಂತನ ಮಹಾಭಕ್ತ. ಆ ಪರಮಾನುಗ್ರಹದ ಕಾರಣದಿಂದಲೇ ಭೀಮಸೇನ ಅಜೇಯನಾಗಿರುವಂಥದ್ದು ಅನ್ನುವಂಥದ್ದನ್ನು ಮರಿಬಾರ್ದು ನಾವು. ಅಜೇಯೌ ಸರ್ವವಚನ. ಇಲ್ಲಿ ಕೀಚಕನಿಗೆ ಅವನ ಸುದ್ದಿ ಬಂದಾಗ ಕೀಚಕ ಪೌಂಡ್ರಕೌ, ಕೀಚಕ ಮತ್ತು ಪೌಂಡ್ರಕ ಇವರ ಸುದ್ದಿ ಬಂದಾಗ ಅರ್ಜುನನಿಗೆ ಸಂದೇಹ, ಅದು ಯಾಕೆ, ನಾನು ಅವರನ್ನು ಯಾಕೆ ಕೊಲ್ಲಿಕ್ಕಾಗೋದಿಲ್ಲ? ಒಂದು ಮಹಾಬಲಿಷ್ಠ ಕೀಚಕ ಅಂತ ಒಂದು, ಎರಡನೇದು ಸರ್ವವಚನಾತ್, ರುದ್ರದೇವರ ವರ ಇದೆ. ಎಲ್ಲಿ ಹೋದರೂ ರುದ್ರದೇವರ ವರ ಒಂದು ಎಲ್ಲ ರಾಕ್ಷಸರಿಗೂ ಇದೆ. ಏನಾದರೂ ಮಾಡಿ ರುದ್ರದೇವರನ್ನು ಅವರು ಏನು ಮಾಡ್ತಾರೆ, ವಶ ಮಾಡ್ಕೊಂಡ್ಬಿಡ್ತಾರೆ. ಸೊ ತಪಸ್ಸು ಮಾಡಿ ರುದ್ರದೇವರನ್ನು ಮೆಚ್ಚಿಸಿ ವರ ಪಡ್ಕೊಂಡೇ ಬಿಡ್ತಾರೆ. ಸೊ ಅಜೇಯೌ, ಆದ್ದರಿಂದ ಕೀಚಕ ಅಜೇಯನಾಗಿದ್ದಾನೆ, ಒಬ್ಬನೇ ಅಲ್ಲ, ಅಜೇಯೌ ಅಂತೇಳಿದರು, ಇಬ್ಬರು. ಯಾರೆಲ್ಲ? ಕೀಚಕ ಮತ್ತು ಪೌಂಡ್ರಕ. ಸೊ ಕೀಚಕ ಪೌಂಡ್ರಕೌ ರಣೇ, ಯುದ್ಧದಲ್ಲಿ, ಸರ್ವವಚನಾತ್, ರುದ್ರದೇವರ ವರ ಇರುವ ಕಾರಣ ಅಜೇಯೌ, ಅವರು ಅಜೇಯರಾಗಿದ್ದಾರೆ. ವಶಂ ಪ್ರಯಾತೋ ಭೀಮಸ್ಯ, ಆದರೆ ಭೀಮಸೇನನ ವಶಕ್ಕೆ ಮಾತ್ರ ಬಂದು ಬಿಡ್ತಾರೆ. ವಶಂ
ಪ್ರಯಾತೋ ಭೀಮಸ್ಯ. ಸೊ ಭೀಮನಿಗೆ ಮಾತ್ರ ಏನು ತುಟಿಪಿಟಕ್ ಅಂತ ಹೇಳದೆ ಕೊಟ್ಟು ಬಿಡ್ತಾರೆ ಕಪ್ಪ. ವಶಂ ಪ್ರಯಾತೋ ಭೀಮಸ್ಯ, ಭೀಮನಿಗೆ, ಯಾಕಂದರೆ ವಾಯುದೇವರು ರುದ್ರದೇವರಿಗಿಂತ ಮೇಲೆ. ಸೊ ರುದ್ರದೇವರ ವರ ಕೂಡ ಭೀಮಸೇನನ ಎದುರುಗಡೆ ಯಾವುದೂ ಕೆಲಸ ಮಾಡುವುದಿಲ್ಲ. ಸೊ ಆದ್ದರಿಂದ ವಶಂ ಪ್ರಯಾತೋ ಭೀಮಸ್ಯ, ಇವರೆಲ್ಲ ಭೀಮನ ವಶಕ್ಕೆ ಸಿಕ್ಕಿಬಿಡ್ತಾರೆ, ಅಧೀನಕ್ಕೆ. ವಶತ್ವ ಅಂದರೆ ಅಧೀನತ್ವ. ಭೀಮಸೇನ ಬಂದು ನಿಂತ ಅಂತ ಹೇಳಿದ್ರೆ ಕಪ್ಪ ಹಿಡ್ಕೊಂಡು ಬಂದು ಕೊಟ್ಟು ಬಿಡ್ತಾರೆ, ತಕೋ ಮಾರಾಯ ಹೋಗು ಮುಂದೆ ಅಂತ. ಸೊ ವಶಂ ಪ್ರಯಾತೋ ಭೀಮಸ್ಯ. ತಥಾ ಅವಧ್ಯೋಪಿ ಚೇದಿಪಃ, ಹಾಗಾದರೆ ಕೀಚಕಂದಾಯಿತು, ರುದ್ರದೇವರ ವರ ಮಹಾಬಲಿಷ್ಠ. ಪೌಂಡ್ರಕ ಇನ್ನೊಬ್ಬ ಮಹಾ ಮೂರ್ಖ. ಇವ ಪೌಂಡ್ರಕ ಅಂದರೆ ನಿಮಗೆ ಗೊತ್ತಿದೆ. ಪೌಂಡ್ರಕ ಅಂದರೆ ಪೌಂಡ್ರಕ ವಾಸುದೇವ. ಇವ ಏನು ಹೇಳುವುದು ಅಂತ ಹೇಳಿದ್ರೆ, ನಾನು ನಿಜವಾದ ಕೃಷ್ಣ ಅಂತ. ಆ ಯಾರು ದ್ವಾರಕಾಧೀಶ ಕೃಷ್ಣ, ಅಯ್ಯೋ ಅವನು ಡುಪ್ಲಿಕೇಟ್ ಅಂತ. ಅಂದರೆ ನಿಜವಾಗಿಯೂ ಒರಿಜಿನಲ್ ದ್ವಾರಕಾಧೀಶ, ಡುಪ್ಲಿಕೇಟ್ ಪೌಂಡ್ರಕ. ಆದರೆ ಲೋಕದಲ್ಲಿ ಇದೇ ನಡೆಯುವುದು ನೋಡಿ. ಈ ಎಲ್ಲ ಡುಪ್ಲಿಕೇಟ್ಗಳು ಏನು ಹೇಳುದು ಅಂತ ಹೇಳಿದ್ರೆ, ಅದು ಒರಿಜಿನಲ್ಲು ಡುಪ್ಲಿಕೇಟು, ನಾನೇ ಒರಿಜಿನಲ್ಲು ಅಂತ. ಸೊ ಈ ರೀತಿ ಪೌಂಡ್ರಕ ತನ್ನನ್ನೇ ಶ್ರೀಕೃಷ್ಣ ಅಂತ ಹೇಳೋದು. ಅದಕ್ಕೆ ಅವನಿಗೆ ಕೇಳಿದರು, ನಿನಗೆ ಅದೆಲ್ಲ ಅಂಕಿತಗಳೆಲ್ಲ ಇಲ್ಲ ಅಲ್ವಾ? ಚಕ್ರ ಎಲ್ಲಿದೆ ನಿನ್ನ ಹತ್ರ, ಶಂಖ ಎಲ್ಲಿದೆ? ಇವ ಎಲ್ಲ ಚಕ್ರ ಎಲ್ಲ ಮತ್ತು ಯಾವುದು ಶಂಖ ಎಲ್ಲ ಮಾಡಿಸಿ ಅದನ್ನು ಅಂಟಿಸಿಕೊಂಡ, ಯಾವುದಕ್ಕೆ? ದೇಹಕ್ಕೆ. ಆಮೇಲಿಂದ ಇದು ಕೇಳಿದರು, ಯಾವುದದು ಚಿಹ್ನೆ ಬೇಕಲ್ವಾ ಅಂತ ಕೇಳಿದರೆ, ಯಾವುದದು ಶ್ರೀಮುದ್ರಾ ಅಂಕಿತ, ಅದು ಅಂದರೆ ಅದನ್ನು ಅಲ್ಲಿ ಎದೆ ಸುಟ್ಟುಕೊಂಡು ವಕ್ಷಸ್ಥಳದಲ್ಲಿ ಅದನ್ನು ಚಿಹ್ನೆಯನ್ನು ತೋರಿಸಿದ. ಇದೆಲ್ಲ ಏನೆಲ್ಲ ಮಾಡಿದಾನವ, ಯಾರು? ಪೌಂಡ್ರಕ, ಮಹಾಮೂರ್ಖ. ಸೊ ಹೀಗೆ ಆ ಪೌಂಡ್ರಕನಿಗೂ ಅವನು ಒಬ್ಬ ರಾಕ್ಷಸ. ಈ ಪೌಂಡ್ರಕನಿಗೂ ಕೂಡ ಶರ್ವವಚನ ಇದೆ, ರುದ್ರದೇವರ ವಚನ ಇದೆ. ಆದ್ದರಿಂದ ಅರ್ಜುನ ನಿನ್ನಿಂದ ಆಗೋದಿಲ್ಲ, ಭೀಮಸೇನ ಹೋದರೆ ಭೀಮಸೇನಿಗೆ ಕೊಟ್ಟು ಬಿಡ್ತಾರೆ ಇವರಿಬ್ಬರು, ಕೀಚಕ ಪೌಂಡ್ರಕ. ಇನ್ನೊಬ್ಬ ಇದ್ದಾನೆ, ತಥಾ ಇನ್ನೊಬ್ಬ. ಯಾವನೊಬ್ಬ? ಅವಧ್ಯೋಪಿ ಚೇದಿಪ. ಚೇದಿಪ ಅಂದರೆ ಚೇದಿ ದೇಶದ ರಾಜ ಶಿಶುಪಾಲ. ಚೇದಿ ಅಂದರೆ ಚೇದಿ ದೇಶ, ಪ ಅಂದರೆ ಅದನ್ನು ಪಾಲಿಸುವವ, ಯಾರು? ಶಿಶುಪಾಲ. ಸೊ ಚೇದಿಪ ಮಗದ ದೇಶ, ಮಗದೇಶ ಅಂತಿದ್ದಾಗೆ, ಮಗಧ ಇದ್ದಾಗೆ. ಸೊ ಹೀಗೆ ಚೇದಿಪ ತಥಾ ಅವಧ್ಯೋಪಿ, ಅವನು ಕೂಡ ಅವಧ್ಯ. ಅವನು ಅವಧ್ಯ ಅಂತೇಳಿದರೆ ಏನರ್ಥ ಅಂತೇಳಿದರೆ ರುದ್ರವಚನ, ಶರ್ವವಚನ. ಸೊ ತಥಾ ಅವಧ್ಯ, ಅದೇ ರೀತಿ ಅವಧ್ಯನಾಗಿದ್ದಾನೆ ಶಿಶುಪಾಲ. ಇವರೆಲ್ಲರೂ ಕೂಡ ಭೀಮಸೇನನ ವಶಕ್ಕೆ ಬರ್ತಾರೆ, ನಿನ್ನ ವಶಕ್ಕೆ ಬರುವುದಿಲ್ಲ ಅಂತ. ಈ ಶ್ಲೋಕಕ್ಕೆ ಏನು ಹೇಳ್ತಾರೆ? 189ನೇ ಶ್ಲೋಕ ಇದು. ಇದಕ್ಕೇನು ಹೇಳ್ತಾರೆ ಅಂದರೆ, ಶಿವನ ವರದಿಂದಾಗಿ ಶರ್ವವಚನಾತ್ ಕೀಚಕ ಮತ್ತು ಪೌಂಡ್ರಕ ವಾಸುದೇವ ಇಬ್ಬರು, ಕೀಚಕ ಪೌಂಡ್ರಕವು ಇಬ್ಬರು ಅಜೇಯರು. ಇಬ್ಬರು ಅಜೇಯರು, ಆದ್ದರಿಂದ ಅಜೇಯೌ. ಸೊ ಕೀಚಕ ಪೌಂಡ್ರಕೌ. ಸೊ ಹೀಗೆ ಇಬ್ಬರು ಅಂತ ಹೇಳುವಾಗ ಔಕಾರ ಬರ್ತದೆ. ಕೀಚಕ ಪೌಂಡ್ರಕೌ ಅಜೇಯೌ. ಎಲ್ಲಿ? ರಣೇ, ಯುದ್ಧದಲ್ಲಿ. ಶರ್ವವಚನಾತ್ ಅಂದರೆ ರುದ್ರದೇವರ ವರದಿಂದಾಗಿ. ಆದ್ದರಿಂದ ಅರ್ಜುನ, ನಿನ್ನಿಂದ ಅವರನ್ನು ಸೋಲಿಸಲಿಕ್ಕೆ ಆಗದು, ಭೀಮ ಹೋಗಲಿ ಅಂತ. ವಶಂ ಪ್ರಯಾತೋ ಭೀಮಸ್ಯ, ಭೀಮನ ವಶಕ್ಕೆ ಬಂದ್ಬಿಡ್ತಾರೆ ಇವರು. ವಶ ಪ್ರಯಾತೋ, ಯಾತ ಅಂದರೆ ಹೋಗುದು, ಪ್ರಯಾತ ಅಂತ ಹೇಳಿದ್ರೆ ಅಂದರೆ ವಶಕ್ಕೆ ಬರುವುದು ಅಥವಾ ವಶಕ್ಕೆ ಹೋಗುವುದು ಅಂದ್ರೇನು? ವಶಕ್ಕೆ ಬರ್ತಾರೆ. ಯಾರ ವಶಕ್ಕೆ? ಭೀಮಸ್ಯ, ಭೀಮನ ವಶಕ್ಕೆ ಬರ್ತಾರೆ. ಅದರಂತೆ ಅವಧ್ಯನಾದ ಶಿಶುಪಾಲ ಕೂಡ ತಥಾ, ಅದೇ ರೀತಿ ಚೇದಿ ದೇಶದ ರಾಜನಾದ ಶಿಶುಪಾಲ ಕೂಡ ಅವಧ್ಯ, ಅವನು ಕೂಡ ಅವಧ್ಯನಾಗಿದ್ದಾನೆ. ಅಪಿ, ಅವಧ್ಯನಾದರೂ ಭೀಮನ ವಶಕ್ಕೆ ಬರ್ತಾನೆ. ಹೀಗೆ ವಾಯು ಜೀವೋತ್ತಮರಾದ್ದರಿಂದ, ವಾಯುದೇವರು ಬ್ರಹ್ಮ ಪದವಿಗೆ ಹೋಗುವವರು, ಬ್ರಹ್ಮನಿಗೆ ಇರುವವರು, ಅಂದರೆ ಒಂದೇ ಕಕ್ಷೆಯಲ್ಲಿ ಇರುವಂಥ ವಾಯುದೇವರು ರುದ್ರದೇವರಿಗಿಂತ ಮೇಲಿನ ಕಕ್ಷೆಯಲ್ಲಿರುವ ಕಾರಣ ರುದ್ರದೇವರ ವರದಿಂದ ಕೂಡಿದ ಕೀಚಕ, ಪೌಂಡ್ರಕ, ದಂತವಕ್ರ ಇವರೆಲ್ಲ ಅವರ ಪರಾಭವ ಖಚಿತ ಭೀಮಸೇನ ದೇವರಿಂದ. ಅದರಂತೆ
ಶಿಶುಪಾಲನ ಪರಾಭವ ಕೂಡ. ಆದರೆ ಅರ್ಜುನ ಇಂದ್ರಾವತಾರನಾದ್ದರಿಂದ ಅವನಿಗಿಂತ ಉತ್ತಮನಾದ ಶಿವನ ವರ ಇರುವಂತಹ ಕೀಚಕಾದಿಗಳನ್ನು ಗೆಲ್ಲುವುದು ಅವನಿಗೆ ಅಸಾಧ್ಯ. ಆದ್ದರಿಂದ ಅರ್ಜುನ, ನೀನು ಅರ್ಥ ಮಾಡ್ಕೊ, ನೀನು ಹೋಗಬೇಡ ಪೂರ್ವ ದಿಕ್ಕಿಗೆ, ಭೀಮಸೇನ ಹೋಗಲಿ ಅನ್ನುವಂಥದ್ದನ್ನು. ಅದು ಅಲ್ಲದೆ ಈಗ ಈಗ ಈ ಶಿಶುಪಾಲ, ಈ ಕೀಚಕ, ಈ ದಂತವಕ್ರ, ಇವರಿಗೆಲ್ಲ ಏನಂತ ಹೇಳಿದರೆ ಜರಾಸಂಧ ಇವರಿಗೆಲ್ಲ ಲೀಡರ್. ಜರಾಸಂಧ ಅವನು ದೊಡ್ಡ ಶಿವಭಕ್ತ. ಜರಾಸಂಧ ಇವರೆಲ್ಲ ಅವನ ಅನುಯಾಯಿಗಳು. ಅವರ ಲೀಡರ್ ಜರಾಸಂಧ ಯಾವಾಗ ಸತ್ತನೋ, ಜರಾಸಂಧನಿಗೆ ಬ್ರಹ್ಮದೇವರ ವರ ಇತ್ತು, ರುದ್ರದೇವರ ವರ ಇತ್ತು. ಆದರೂ ಕೂಡ ಭೀಮಸೇನ ಸಂಹಾರ ಮಾಡಿಬಿಟ್ಟ ಜರಾಸಂಧನನ್ನು ಅಂತ ಹೇಳುವಾಗ ಇವರೆಲ್ಲ ಭಯದಿಂದ ಮುಳುಗಿಬಿಟ್ಟಿದ್ದಾರೆ ಭಯದಲ್ಲಿ. ಆದ್ದರಿಂದ ಎಲ್ಲರೂ ಕಪ್ಪ ಕೊಡ್ತಾರೆ ಅನ್ನುವಂಥದ್ದು ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಚೆನ್ನಾಗಿ ತಿಳಿದಿರುವಂತಹ ವೇದವ್ಯಾಸರು ಭೀಮಸೇನ ಹೋಗಲಿ, ಕಪ್ಪ ಹಿಡ್ಕೊಂಡು ಬರ್ತಾನೆ, ಅವರೆಲ್ಲ ಮಾತಾಡದೆ ಕಪ್ಪ ಕೊಡ್ತಾರೆ ಅನ್ನುವಂಥದ್ದನ್ನು ಮತ್ತೆ ಪುನಃ ಇದನ್ನು ಮುಂದುವರಿಸ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ ಮೇಲರೆ. ಜೀವಗ್ರಹ ಭಯಂ ತೇಷಾಂ ಭೀಮಾನ್ ಮಾಗಧ ಪಾತನಾತ್ ತಸ್ಮಾತ್ ಕರಂ ಪ್ರಯಚ್ಯಂತಿ ಜಿತಾವಾ ಪೂರ್ವಮೇವ. ಈಗ ಈ ಕೀಚಕಾದಿಗಳಿಗೆ ಭೀಮನ ಬಗ್ಗೆ ಯಾಕೆ ಅಷ್ಟು ಭಯ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಭೀಮನಿಂದ ಮುಂಚೆ ಜರಾಸಂಧನ ಸಂಹಾರವಾಗಿತ್ತು. ಆದ್ದರಿಂದ ಈ ಕೀಚಕಾದಿಗಳಿಗೆ ಅವನ ಬಗ್ಗೆ ಜೀವಂತ ಸೆರೆ ಸಿಗುವ ಭಯವಿದೆ. ಇದು ನಿಶ್ಚಯವಾದದ್ದು. ಆ ಕಾರಣದಿಂದ ಪರಾಜಿತರಾಗಿ ಅಥವಾ ಪರಾಜಿತರಾಗುವ ಮೊದಲೇ ಆಗಲಿ ಕಪ್ಪವನ್ನು ಕೊಟ್ಟೇ ಕೊಡುತ್ತಾರೆ. ಜೀವಗ್ರಾಹ ಭಯಂ ಹೇಷಾಂ ಭೀಮಾತ್ ಮಾಘದ ಪಾತನಾತ್ ತಸ್ಮಾತ್ ಕರಂ ಪ್ರಯಚ್ಯಂತಿ ಜಿತಾವಾ ಪೂರ್ವಮೇವವಾ. ಜೀವಗ್ರಹ ಭಯಂ, ಇದೇ ಭಯ ಅವನಿಗೆ ಗೊತ್ತು, ಕರ್ಣನಿಗೆ. ಸೊ ಕರ್ಣನಿಗೂ ಅದೇ ಭಯ. ಏನದು? ಜೀವಗ್ರಾಹ ಭಯ. ಅಯ್ಯೋ, ನನ್ನನ್ನು ಸೆರೆ ಹಿಡಿದುಕೊಂಡು ತಗೊಂಡು ಹೋಗ್ತಾನೆ ಭೀಮಸೇನ. ಸೊ ಭೀಮಸೇನನ ಅಗಾಧ ಈ ಬಾಹುಬಲದ ಪರಿಚಯ ಇವರಿಗೆಲ್ಲರಿಗೂ ಇರುವ ಕಾರಣ ಜೀವಗ್ರಾಹ ಭಯಂ. ಅಯ್ಯೋ, ಇವನ ಕೈಲಿ ಯುದ್ಧ ಮಾಡೋದು ಬೇಡ, ಇವನು ನಮ್ಮನ್ನು ಯುದ್ಧ ಮಾಡಿ ಸೋಲಿಸಿ ನಮ್ಮನ್ನು ಜೀವಂತ ಸೆರೆ ಹಿಡಿದು ತಗೊಂಡೋಗಿ ಬಿಡ್ತಾನೆ, ಬೇಡ ಅಂತ. ಜೀವಗ್ರಹ ಭಯಂ ಹಿ ಯೇಷಾಂ, ಇವರಿಗೆಲ್ಲ ಭೀಮಾತ್, ಏನದು? ಒಂದೇ ಒಂದು ಕಾರಣ, ಮಾಗಧ ಪಾತನಾತ್. ಮಾಗಧ ಅಂದರೆ ಮಗಧ ದೇಶದ ರಾಜ, ನಮ್ಮೆಲ್ಲರ ಗುರುಗಳು ಜರಾಸಂಧನನ್ನು ಕೊಂದು ಬಂದಿದ್ದಾನೆ, ನಮ್ಮನ್ನು ಬಿಡುವುದಿಲ್ಲ ಇವ ಅಂತ ಇವರಿಗೇನಾಗಿದೆ, ಆ ಈ ಭೀಮಸೇನನ್ನು ಸೋಲಿಸುವಂಥ ಆ ಒಂದು ಯೋಚನೆಯೇ ಹೊರಟು ಹೋಗಿದೆ ಅಂತೇಳಿದರೆ ಅದೊಂದು, ಅದಕ್ಕೆ ಹೇಳ್ತಾರೆ ಏನಂತ ಹೇಳಿದರೆ, ಆ ಮಾನಸಿಕವಾಗಿ ಇವರು ಆಲ್ರೆಡಿ ಸೋತೋಗಿಬಿಟ್ಟಿದ್ದಾರೆ. ಆದ್ದರಿಂದ ಭೀಮನನ್ನು ನೋಡಿದ ಕೂಡಲೇ ಕಪ್ಪ ಕೊಡ್ತಾರೆ, ನೀನು ಹೋಗು ಭೀಮ ಅಂತ ಹೇಳ್ತಾರೆ. ಸೊ ಮಾಗಧ ಪಾತನಾಥ್, ಮಗಧ ದೇಶದ ರಾಜ ಜರಾಸಂಧನನ್ನು ಬೀಳಿಸಿದ್ದ ಕಾರಣ. ಪಾತನಾಥ್ ಅಂದರೆ ಬೀಳಿಸಿದ್ದಾನೆ. ಬೀಳಿಸಿದ್ದಂದ್ರೇನು? ಅವನನ್ನು ಸೋಲಿಸಿ ಕೊಂದು ಬಂದಿದ್ದಾನೆ. ಆದ್ದರಿಂದ ಭೀಮನ ಸುದ್ದಿ ಬೇಡ ಅಂತ. ತಸ್ಮಾತ್, ಆದ ಕಾರಣ, ಕರಂ ಪ್ರಯಚ್ಯಂತಿ. ಪ್ರಯಚ್ಯಂತಿ ಅಂದರೆ ಕಪ್ಪ ಕೊಟ್ಟುಬಿಡ್ತಾರೆ. ಯಚ್ಚಂತಿ ಕೊಡುತ್ತಾರೆ, ಯಚ್ಚತಿ ಕೊಡುತ್ತಾನೆ ಒಬ್ಬ, ಯಚ್ಚಂತಿ ಕೊಡುತ್ತಾರೆ ಬಹುವಚನ. ಸೊ ಇದು ಕಪ್ಪ ಅಂತೇಳಿದರೆ ಓಡಿ ಬಂದು ಭೀಮಸೇನಿಗೆ ನಮಸ್ಕಾರ ಮಾಡಿ ನೀನು ಕಪ್ಪ ತೊಗೊಂಡೋಗಿ ಬಿಡು ಮಾರಾಯ ಅಂತ ಅಂದರೆ ಇದು ಎಷ್ಟು ಗೌರವಪೂರ್ವಕವಾಗಿ ಕೊಡ್ತಾರಲ್ವ, ಹೆದ್ರಿ. ಅದಕ್ಕೆ ಪ್ರಯಚ್ಛಂತಿ, ಪ್ರಕೃಷ್ಟೇನ ಅಂತೇಳಿದರೆ ಅಯ್ಯಯ್ಯೋ ಬೇಡ, ನೀನು ಸುದ್ದಿ ಬೇಡ ಅಂತ ಕಪ್ಪ ಕೊಡೋದಕ್ಕೆ. ಸೊ ಖಾಲಿ ಯಚ್ಚಂತಿ ಅಲ್ಲ, ಪ್ರಯಚ್ಛಂತಿ ಅಂತ ಹೇಳಿದರು. ಅವನಿಗೆ ಭೀಮಸೇನಿಗೆ ನೋಡಿಯೇ ನಡುಗುತ್ತಾರೆ, ಕಪ್ಪ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಯಚ್ಛಂತಿ ಅಂತ ಹೇಳಿದರು. ಜಿತಾವ ಪೂರ್ವಮೇವ, ಅವನ ಕೈಲಿ ಒಂದು ಸೋತು ಕೊಡಬೇಕು. ಜಿತಾವ ಅಂದರೆ ಭೀಮಸೇನ ನಮ್ಮನ್ನು ಏನು ಗೆದ್ದು ಬಿಡ್ತಾನೆ, ನಾವು ಅವನಿಂದ ಗೆಲ್ಲಲ್ಪಟ್ಟವರಾಗಿ ಅಂದರೆ ಸೋತವರಾಗಿ ಜಿತಾವ, ಅಥವಾ ಪೂರ್ವಮೇವ, ಅಲ್ಲಿ ಸೋಲುದು. ಇನ್ನೊಂದು ಯಾಕೆಪ್ಪ ತಲೆಬಿಸಿ, ಇದು ಕಪ್ಪಗ ಕೊಟ್ಟರು ಬಿಟ್ಟರೆ ಅಟ್ಲೀಸ್ಟ್ ಅವನು ನಮಗಿಂತ ಬಲಿಷ್ಠ ಅಂತ ಒಪ್ಕೊಂಡು ಬಿಡೋದು, ಸುಮ್ಮನೆ ಯಾಕೆ ಇನ್ನೊಂದು ಸೋಲುದು ಯಾಕೆ ಅಂತ. ಪೂರ್ವಮೇವ ಅಂದರೆ ಮೊದಲೇ, ಯುದ್ಧದ ಮೊದಲೇ, ಯುದ್ಧ ಮಾಡಲಿಕ್ಕೆ ಹೋಗೋದಿಲ್ಲ
ಅಂತೇಳಿಬಿಟ್ಟು ಕೊಟ್ಟು ಬಿಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ 190ನೇದ್ದು ಮುಖ್ಯವಾಗಿ ಅವರಿಗೆ ಇದೇ ಮನಸ್ಸಿನಲ್ಲಿ ಬಂದಿದೆ ಅನ್ನುವಂಥದ್ದು. ಸೊ ಜರಾಸಂಧನನ್ನು ಭೀಮ ಕೊಂದದ್ದರಿಂದ ಮಾಗಧ ಪಾತನಾಥ್, ಮಾಗಧ ಅಂದರೆ ಜರಾಸಂಧ, ಪಾತನಾಥ್ ಅಂದರೆ ಬೀಳಿಸಿದ್ದಾನೆ, ಜರಾಸಂಧನನ್ನು ಅಂದರೆ ಕೊಂದಿದ್ದಾನೆ, ಸಂಹಾರ ಮಾಡಿದ್ದಾನೆ. ಆದ್ದರಿಂದ ಇವರಿಗೆಲ್ಲ ಏಷಾಂ ಭೀಮನಿಗೆ ಜೀವಂತ ಸೆರೆ ಸಿಕ್ಕುವ ಭಯ, ಅವ ನಮ್ಮನ್ನು ಜೀವಂತ ಸೆರೆ ಹಿಡಿದು ತಗೊಂಡು ಹೋಗ್ತಾನೆ ಅಂತ ಭಯದಲ್ಲಿ, ಆದ್ದರಿಂದ ತಸ್ಮಾತ್ ಅವರು ಸೋತೋ ಜಿತಾವ ಅಥವಾ ಅದಕ್ಕೆ ಮುನ್ನವೋ, ಸೋಲುದು ಯಾಕೆ ಬೇಕು ಅಂತ ಮೊದಲೇ ಗೊತ್ತಿದ್ದ ಮೇಲೆ ಅಂತ ಅದಕ್ಕೆ ಮುನ್ನವೋ ಪೂರ್ವಮೇವ ಅಂದರೆ ಯುದ್ಧ ಮಾಡುವುದೇ ಬೇಡ ಅಂತ ಯುದ್ಧದ ಮೊದಲೇ ಕಪ್ಪವನ್ನು ಕೊಟ್ಟೇ ಬಿಡ್ತಾರೆ. ಪ್ರಯಚ್ಛಂತಿ, ಕಪ್ಪವನ್ನು ಪ್ರಯಚ್ಛಂತಿ ಕೊಟ್ಟೇ ಬಿಡ್ತಾರೆ. ಆದ್ದರಿಂದ ನೀನು ಸುಮ್ಮನೆ ಹೋಗಿ ಅವರ ಹತ್ರ ಯುದ್ಧ ಮಾಡುವ ಆ ಗೋಜಿಗೆ ಹೋಗೋದು ಬೇಡ ಅರ್ಜುನ, ಭೀಮಸೇನ ಹೋಗಲಿ. ಸೊ ಭೀಮನಿಂದ ನಡೆದ ಜರಾಸಂಧ ವಧೆಯ ಪರಿಣಾಮದ ಚಿತ್ರ ಇಲ್ಲಿದೆ. ಆ ಜರಾಸಂಧ ವಧೆ ಅನ್ನುವಂಥದ್ದು ಹೇಗೆ ಎಲ್ಲರ ಮೇಲೆ ಪರಿಣಾಮ ಬೀರಿದೆ. ಅಯ್ಯೋ ಭೀಮಸೇನ ನಮ್ಮನ್ನು ಅದೇ ರೀತಿ ಮಾಡ್ತಾನೆ ಅಂತ. ಬಲರಾಮನಿಂದಲೂ ಹತನಾಗದಿದ್ದ ಜರಾಸಂಧನನ್ನು ಭೀಮ ಕೊಂದದ್ದರಿಂದ ಜರಾಸಂಧನ ಅನುಯಾಯಿಗಳಾದ ಶಿಶುಪಾಲ, ಪೌಂಡ್ರಕ, ಆಮೇಲಿಂದ ಈ ಕೀಚಕ, ಭಾಳ ಜನ ಇದ್ದಾರೆ. ಸೊ ಅವರೆಲ್ಲ ಏನಂತ ಹೇಳಿದ್ರೆ ಭೀಮನ ಬಗ್ಗೆ ಅಪಾರವಾದ ಅಂಜಿಕೆ ಆಗಿಬಿಟ್ಟಿದೆ ಅವರಿಗೆ. ಸೊ ಜರಾಸಂಧನಂಥವನೇ ಭೀಮನಿಂದ ಹತನಾದಾಗ ತಮ್ಮಂಥವರ ಪಾಡೇನು ಎಂಬ ಅಂಜಿಕೆಯಿಂದ ಅವರು ಯುದ್ಧ ಮಾಡದೆಯೇ ಕಪ್ಪವನ್ನು ಕೊಡ್ತಾರೆ. ಸೋತು ಕಪ್ಪ ಕೊಡುವುದಂತೂ ನಿಶ್ಚಿತವೇ. ಈ ಕಪ್ಪ ಕೊಡಲಿಲ್ಲ ಅಂದರೆ ಯುದ್ಧ ಆಗ್ತದೆ, ಸೋತು ಬಿಡ್ತಾರೆ. ಭೀಮನ ಹತ್ರ ಹೆಚ್ಚಿಗೆ ಟೈಮೂ ಇಲ್ಲ ಯುದ್ಧ ಮಾಡಲಿಕ್ಕೆ, ಅವನು ಬೇಗ ಅಂದರೆ ಅದು ಕೂಡಲೇ ಅದನ್ನು ಮುಗಿಸಿಬಿಡ್ತಾನೆ. ಸೊ ಹೀಗೆ ಸೋತು ಕಪ್ಪ ಕೊಡುವುದಂತೂ ನಿಶ್ಚಿತವೇ ಎಂದರ್ಥ. ಶ್ರೀಕೃಷ್ಣ ತಿಳಿಸಿದಂತೆ ಜರಾಸಂಧ ವಧೆ ರಾಜಸೂಯ ಯಾಗಕ್ಕೆ ಮಹಾದ್ವಾರದಂತಾಯಿತು. ಅದಕ್ಕೆ ಕೃಷ್ಣ ಹೇಳಿದ್ದು ಜರಾಸಂಧ ಒಂದು ದೊಡ್ಡ ಮುಳ್ಳಿದ್ದಾನೆ, ಮೊದಲು ಅದನ್ನು ತೆಗಿಬೇಕು, ಇಲ್ಲ ಅಂದರೆ ನಿಮಗೆ ನಡಿಲಿಕ್ಕೆ ಆಗೋದಿಲ್ಲ ಅಂತ ಮೊದಲು ಜರಾಸಂಧನ ಸಂಹಾರ ಮಾಡಿಸಿದ್ದು. ಆಮೇಲಿಂದ ಕೃಷ್ಣ ಏನೂ ಹೇಳಲಿಲ್ಲ, ಯಾವ ದಿಕ್ಕಿಗೆ ಯಾರು ಹೋಗಬೇಕಂತ. ಸೊ ವೇದವ್ಯಾಸರಿಗೆ ಗೊತ್ತು ಯಾರು ಏನು ಭೀಮನನ್ನು ನೋಡಿಯೇ ನಡುಗಿ ಕಪ್ಪ ಕೊಡುವವರು ಯಾರೆಲ್ಲ ಅಂತ ಗೊತ್ತು. ಅಲ್ಲಿ ಅರ್ಜುನನನ್ನು ಕಳಿಸೋದು ಬೇಡ ಅಂತ ಭೀಮಸೇನನನ್ನು ಕಳಿಸ್ತಾ ಇದ್ದಾರೆ. ಸೊ ಹೀಗೆ ಶಿಶುಪಾಲಾದಿಗಳು ಯುದ್ಧ ಮಾಡದೇ ಕಪ್ಪ ಕೊಡ್ತಾರೆ. ಅಂದರೆ ನಿಜವಾಗಿಯೂ ಭೀಮಸೇನ ಹೋಗುವಾಗ ಏನಾಯಿತು, ಶಿಶುಪಾಲ ಯುದ್ಧ ಮಾಡದೇ ಕಪ್ಪ ಕೊಟ್ಟಿದ್ದಾನೋ, ಕೀಚಕ ಹೇಗೆ ಕೊಟ್ಟ, ಪೌಂಡ್ರಕ ಹೇಗೆ ಕೊಟ್ಟ ಅನ್ನುವಂಥದ್ದು ಮುಂದಕ್ಕೆ ಬರ್ತಾ ಇದೆ. ಸೊ ವೇದವ್ಯಾಸರು ಹೇಳಿದ ಕಾರಣ ಹಾಗೇ ಕೊಡ್ತಾರೆ ಅನ್ನುವಂಥದ್ದು ಕೂಡ ಅದು ಸಹ ಸತ್ಯನೇ ಇರ್ತದೆ. ಸೊ ಇವತ್ತಿಗೆ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ.